ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು 4 ಮ್ಯಾಚ್ ಬಗ್ಗೆ ಮಾತಾಡ್ಕೊಬೇಕಾಗತ್ತೆ. ನಿನ್ನೆ ನಡೆದಂಥ ಮ್ಯಾಚಿದು ರಿವ್ಯೂ ನೋಡಬೇಕು. ಇವತ್ತು ನಮ್ಮ RCB ಇದು ಮತ್ತು CSKMI ಮ್ಯಾಚ್ ರಿವ್ಯೂ ನೋಡೋಣ. ಇವಾಗ ಅದ್ರಿಗಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಏನಂದರೆ, ನನಗೊಂದೇ ಒಂದು ಕೆಲಸ, ಲೈಕು ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಗುರು. ನೀವು ಅದು ಮಾಡೋದ್ರಿಂದ ನಮಗೂ ಸ್ವಲ್ಪ ಮೋಟಿವೇಶನ್ ಅನ್ನೋದು ಬರುತ್ತೆ, ಇನ್ನೂ ಮಾಡಬೇಕು ವೀಡಿಯೋಸು ಅಂತ. ಅದ್ರಿಗೋಸ್ಕರ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಟ್ಸ್ ನೌ ಟೈಮ್ ಟು ಟಾಕ್ ಅಬೌಟ್ ಮ್ಯಾಚ್ ರಿವ್ಯೂ. ಅಂದರೆ ನೆನ್ನೆ ನಡೆದಂಥ ಫಸ್ಟ್ ಮ್ಯಾಚ್ ಏನು ಮಾತಾಡ್ತೀವಿ ಗುರು ನೀನು? ಸೆಕೆಂಡ್ ಮ್ಯಾಚ್ ಇದೆ ಹೇಳು. ಸೆಕೆಂಡ್ ಮ್ಯಾಚ್ ಇದೆ, ಚೆನ್ನಾಗಿರೋದು ಮ್ಯಾಚು. ಏನು ಮ್ಯಾಚ್ ಗುರು ಅಂತಿರಲ್ಲ ನೀವು. ಆದರೆ ನಾವು ಸೀಕ್ವೆನ್ಸಿಗೆ ಹೋಗ್ಬೇಕಲ್ಲ. ಫಸ್ಟ್ ಮ್ಯಾಚ್ ಯಾವ್ದು ನಡೀತು ಅದ್ರ ಪ್ರಕಾರ ಹೋಗೋಣ. ಫಸ್ಟ್ ಮ್ಯಾಚ್ ಬಂದುಬಿಟ್ಟು DC ವರ್ಸಸ್ GT. ನಾನು ನೆನ್ನೆನೇ ವಿಡಿಯೋದಲ್ಲಿ ಹೇಳಿದ್ದೆ, ಪಕ್ಕ GT ಗೆಲ್ಬೋದು ಅಂತ. 100% ಒಂಥರ ಪ್ರೆಡಿಕ್ಷನ್ ಅಂದ್ಕೊಳ್ಳೆ. ಪ್ರೆಡಿಕ್ಷನ್ನು ಸಕ್ಸಸ್ ಆದಂಗೆ ನಮ್ಮ ಪ್ರೆಡಿಕ್ಷನ್ನು. ಯಾವುದು GTನೇ ಕಲಿತು ಸ್ವಲ್ಪ ಇನ್ನೂ ಕಾಂಪಿಟೇಷನ್ ಸ್ವಲ್ಪ ಏನದಾಯಿತು ಪಾಯಿಂಟ್ಸ್ ಟೇಬಲಲ್ಲಿ. ಎಷ್ಟೋ GT ಅವರು ಮೊದಲನೇ ಸ್ಥಾನ ತುಂಬಿದಾರಪ್ಪ. ಮೊದಲನೇ ಸ್ಥಾನ GT, ಎರಡನೇ ಸ್ಥಾನ DC ಇದ್ದಾರೆ. ಈಗ ಬಂದುಬಿಟ್ಟು ನಾವು ಫಸ್ಟಿಂದ ಮಾತಾಡ್ಬೋಣ. ಫಸ್ಟು ಟಾಸ್ ಗೆದ್ದುಬಿಟ್ಟು GT ಅವ್ರು ಟಾಸ್ ಗೆದ್ದುಬಿಟ್ಟು ನಾವು ಬೌಲಿಂಗ್ ಮಾಡ್ತೀರಪ್ಪ ಅಂತಾರೆ. ಈ ಕಡೆ DC ಅವರು ಬ್ಯಾಟಿಂಗ್ ಆಡ್ತಾರೆ. DC ಬ್ಯಾಟಿಂಗ್ ಆಡಿ ಎಷ್ಟು 205 ಹೊಡಿತಾರೆ. 205 ಹೊಡಿತಾರೆ. ಈ ಕಡೆ DC ಕಡೆ ಬಂದವರೆಲ್ಲ ಪರ್ಫಾರ್ಮೆನ್ಸ್ ಕೊಟ್ರಪ್ಪ. ಕರುಣ್ ನಾಯರ್ ಕೊಟ್ಟರು, ಅಭಿಷೇಕ್ ಅವರೆಲ್ಲೂ ಫಸ್ಟಲ್ಲಿ ಬಂದಾಗ ಜೋರಾಗಿ ಆಡಿದ್ರು. ಕರುಣ್ ನಾಯರು ಎಷ್ಟು ಮೇ ಬಿ 17 ಬಾಲ್ಗೆ 32 ಹೊಡೆದ್ರು. ರಾಹುಲ್ ಕಾಂಟ್ರಿಬ್ಯೂಟ್ ಮಾಡಿದ್ರು. ಬಂದವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅದ್ರಿಗೋಸ್ಕರ ಸ್ಕೋರ್ ಅಲ್ಲಿ ತನಕ ಅವರು ಇದು ಮಾಡೋಕ್ಕಾದ್ರು. ಸ್ವಲ್ಪ ಲಾಸ್ಟಲ್ಲಿ ಬಂದಾಗ ಅವರು ಯಾಕೋ ಹೊಡೆದಿಲ್ಲ ಸ್ಕೋರು. ಅದ್ರಿಗೋಸ್ಕರ ಸ್ಕೋರ್ ಸ್ವಲ್ಪ ಕಮ್ಮಿ ಆಯಿತು, 205. ಇಲ್ಲಾಂದರೆ 230 ಇರ್ಬೋದು, 230, 240 ಆರಾಮಾಗಿ ಹೊಡಿಬೋದಾಗಿತ್ತು. ಅವರು ಸ್ವಲ್ಪ ಹೇಳೋದ್ರಲ್ಲಿ. ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ 4 ವಿಕೆಟ್ ತೆಗೆದ್ನು. ಅದು ಕನ್ನಡಿಗರ್ಸ್ದೆ. ಈ ಕಡೆ ರಾಹುಲ್ದು ಮತ್ತು ಈ ಕಡೆ ಕರುಣ್ ನಾಯರ್ದು ಮತ್ತು 2 ವಿಕೆಟ್ ಬೇರೆಯವ್ರದ್ದು ಯಾರ್ದು ತೆಗೆದ. ಏನಂದರೆ ನಮಗೆ ಒಂದು ಒಳ್ಳೆಯ ಒಂಥರ ಪ್ರೌಢಪ್ಪ. ಕನ್ನಡಿಗ 4 ವಿಕೆಟ್ ತೆಗೆದ ಪ್ರಸಿದ್ಧ ಕೃಷ್ಣ ಅಂತ. ಅದು ಒಳ್ಳೆ ಏನು ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ. ಆ ರೀತಿ ಆಯಿತು. ಫಸ್ಟ್ ಮ್ಯಾಚಿದ್ದು ಈ ರೀತಿ ಮುಗಿದಪ್ಪ. ಫಸ್ಟ್ ಮ್ಯಾಚ್ ಇದಲ್ಲ, ಫಸ್ಟ್ ಇನ್ನಿಂಗ್ಸು. ಈಗ ಸೆಕೆಂಡ್ ಇನ್ನಿಂಗ್ಸ್ ಅದರಲ್ಲೇ ಬಂದುಬಿಟ್ರೆ GT ಅವ್ರು ಬಂದುಬಿಟ್ರೆ ನನಗೇನೋ ಚೇಸ್ ಮಾಡ್ತಾರೆ ಅಂತಿತ್ತು. ಹೋಗಿ ಚೇಸ್ ಮಾಡ್ತಾರೆ ಅಂತಿತ್ತು. ಈ ಕಡೆ ಸಾಯಿ ಸುದರ್ಶನ್ ಗಿಲ್ಲೋರು ಬಂದರು. ಒಳ್ಳೆ ಸ್ಟಾರ್ಟ್ ಅನ್ನೋದು ಕೊಟ್ಟರು ಫಸ್ಟ್ ಓವರಿಂದ. ಮತ್ತು ಗಿಲ್ಲೋರು ಅದು ಆ ರನ್ಔಟ್ ಬೇಕಾಗಿರಲಿಲ್ಲ. ಆ ಕಡೆ ಇಬ್ಬರು ಕನ್ಫ್ಯೂಸ್ ಆದರು. ಈ ಕಡೆ ಸಾಯಿ ಸುದರ್ಶನ್ ಹೊಡೆದ್ರು, ಆ ಕಡೆ ಗಿಲ್ಲೋರು ಬಂದರು. ಅದು ಗಿಲ್ಲು ರನ್ಔಟ್. ಕರುಣ್ ನಾಯರು ವಿಕೆಟ್ಗೆ ಎಸ್ತಾ ಔಟ್ ಮಾಡ್ದ. ಆ ಗಿಲ್ಲೋದಾಗ ಒಂದು ಸ್ವಲ್ಪ ಎಡುತ್ತಾರೆ ಅಂದ್ಕೊಂಡೆ ನಾನು GT ಅವ್ರು ಚೇಸ್ ಮಾಡೋಕ್ಕೆ. ಇಲ್ಲ ಎಡವಿಲ್ಲಪ್ಪ. ಮತ್ತು ಯಾರು ಸಾಯಿ ಸುದರ್ಶನ್ ಬಟ್ಲರು ಸ್ವಲ್ಪ ಪಾರ್ಟ್ನರ್ಶಿಪ್ ಕೊಟ್ಟರು. ಮತ್ತು ಸಾಯಿ ಸುದರ್ಶನ್ 7 ಓವರ್ 8 ಓವರ್ ಹೋದ. ರುತಾರ್ಫೋರ್ಡ್ ಬಂದ. ರುತಾರ್ಫೋರ್ಡ್ ನಂಗೆ ಗೊತ್ತಾಗಿತ್ತು, ರುತಾರ್ಫೋರ್ಡ್ ಪಕ್ಕ ಆಡ್ತಾನೆ ಅಂತ ಗೊತ್ತಿತ್ತು. ಆಡ್ಬೇಕಪ್ಪ. ಅವರೇ ಲಾಸ್ಟ್ವರೆಗೂ ಮ್ಯಾಚ್ ತಗೊಂಬಂದಿದ್ದೀನಿ. ಲಾಸ್ಟಲ್ಲಿ 15 ರನ್ನು ಏನೋ ಬೇಕಾದಾಗ 20 ರನ್ನು ಅವಾಗ ಔಟ್ ಆಗ್ತಾರೆ ರುತಾರ್ಫೋರ್ಡು. ಒಂದೇನಂದರೆ ಬಟ್ಲರ್ ಸೆಂಚುರಿ ಬಂದಿಲ್ಲ. ಅದು ಒಂದು ಚೆನ್ನಾಗಿ 8 ಸೆಂಚುರಿ ಮಾಡಿಲ್ಲ ಅಂತ ಒಂಥರ ವಿರಾಟ್ ಕೊಹ್ಲಿ ಇದಕ್ಕೆ ಬಂದಿಲ್ಲ ಅಂತ ಹೇಳ್ಬೋದು. ಮತ್ತು ತಿವಾಟಿ ಬಂದರು. ಸ್ಟಾರ್ಕ್ ಅವ್ರು ನೋಡಪ್ಪ ಎಷ್ಟು 2ನೇ ಬಾಲ್ ಏನೋ 6 ಹೊಡೆದ್ರು. ಕಳೆದೋಯ್ತು ಬಾಲು. ಕಾನ್ಫಿಡೆನ್ಸಿಂದ ಹೊಡೆದ್ರು. ಲಾಸ್ಟ್ ಓವರ್ ಫಸ್ಟ್ ಬಾಲೇ 6 ಹೊಡೆದ್ರು ಕಾನ್ಫಿಡೆನ್ಸಿಂದ. ಮತ್ತು 4 ಹೊಡೆದ್ರು. ಬಟ್ಲರ್ಗೆ ಏನಾದ್ರು ಸಿಂಗಲ್ ತಗೊಳ್ಬೇಕಂತ ಕೇಳ್ತಾ ಇತ್ತು ತಿವಾಟಿ. ನೀನೇನು ಬೇಡಪ್ಪ, ಮ್ಯಾಚ್ ಮುಗಿಸ್ಕೊಡು ಅಂದರು. ಮ್ಯಾಚ್ ಮುಗಿಸ್ಕೊಟ್ರು. ಇಲ್ಲಿಗೆ ಫಸ್ಟ್ ಮ್ಯಾಚಿದು ಕ್ಲಿಯರ್ ಆಯಿತು. ಇವಾಗ ಬಂದುಬಿಟ್ರೆ ಸೆಕೆಂಡ್ ಮ್ಯಾಚ್ ನಡೀತಲ್ಲ ನಿನ್ನೆ, LSG ವರ್ಸಸ್ RR. ಏನು ಮ್ಯಾಚ್ ಗುರು ಅದು. ಅವೇಸ್ ಖಾನು ಅರ್ಷಾದ್ ಖಾನು ಮಾಡಿದ್ದು ಓವರ್ ನೋಡಿಬಿಟ್ರೆ ಹಿಂಗೆಲ್ಲ ಪಾಸಿಬಲ್ ಇದೆಯಂತ. ಎಸ್, ಕ್ರಿಕೆಟಲ್ಲಿ ಎನಿಥಿಂಗ್ ಈಸ್ ಪಾಸಿಬಲ್. ನಮ್ಗೆ ಗೊತ್ತಲ್ಲ ಹೆಂಗಾದ್ರೂ ಪಾಸಿಬಲ್ ಆಗೋದು. ಮೊನ್ನೆ ನೋಡಿ ಅದು PBSK KKR. ಇಟ್ಸ್ ಪಾಸಿಬಲ್. ಎನಿಥಿಂಗ್ ಕ್ಯಾನ್ ಪಾಸಿಬಲ್ ಇನ್ IPL. ಅವರು LSG ಅವ್ರು ಬಂದುಬಿಟ್ಟು ಎಷ್ಟು 180 ಟಾರ್ಗೆಟ್ ಕೊಡ್ತಾರೆ. ಫಸ್ಟ್ ಇನ್ನಿಂಗ್ಸ್ ಆಡಿಬಿಟ್ಟು ಆ ಕಡೆಯಿಂದ ಯಾರ್ದು ಕಾಂಟ್ರಿಬ್ಯೂಟ್ ಬಂದಿಲ್ಲ. ಯಾರ್ಯಾರು ಬಂದಿದ್ದು ಮೇ ಬಿ ಇವ್ರದ್ದು ಪದೋನಿದು ಬಂತು, ಸಮತ್ ಆಡಿದ್ರು, ಮಾಕ್ರಮ್
ಮಾಕ್ರಮ್ ನಿಜವಾಗ್ಲೂ ಒಳ್ಳೆ ಕನ್ಸಿಸ್ಟೆಂಟ್ ಆಗಿದೆ. ಹೋದ್ಸಲಿ SRH ಇದ್ದಾಗ ಮಾಕ್ರಮ್ ಏನೂ ಆಡ್ತಾಯಿಲ್ಲ. ಈಗ ನೋಡಿ LSGಗೆ ಬಂದ ಮಾಕ್ರಮ್ಮೇ ಆಗೋದ್ರು. ಫುಲ್ ಕನ್ಸಿಸ್ಟೆನ್ಸಿನ ಅವ್ರು ಕೂಡ ಇದ್ದಾರೇನೋ ಆರೆಂಜ್ ಕಪ್ ಇದರಲ್ಲಿ ರೇಸಲ್ಲಿ ಬಂದಿದ್ದಾರೇನೋ. ಪುರಾಣ್ಗಂತೂ ನನ್ನ ಪ್ರಕಾರ ಪುರಾಣ್ ಮಾತ್ರ ಬರಲ್ಲ ಗುರು ಆರೆಂಜ್ ಕಪ್. ಅವ್ರು ನೋಡಿ ಲಾಸ್ಟ್ 2 ಮ್ಯಾಚ್ ಹೋಯ್ತು. ಅವ್ರು ಇಟ್ಟರು ಗುರು. ಅವ್ರು ಬರ್ತಾರೆ, ಬಾಲ್ ನೋಡ್ತಾರೆ, ಹೊಡಿತಾ ಇರ್ತಾರೆ, ಹೋದರೆ 6-4 ಅಷ್ಟು ಅವರು ನೋಡ್ಕೊಂಡು ಆಡೋಕ್ಕೆ, ಡಿಫೆನ್ಸ್ ಮಾಡೋಕ್ಕೆ ಅವ್ರಿಗೆಲ್ಲ ಅಷ್ಟು ಇದಿರಲ್ಲ. ಅವ್ರು ಬಂದರೆ ಹೊಡಿಬೇಕು, ಹೋಗಬೇಕು ಅಷ್ಟೇ. ಅದ್ರಿಗೋಸ್ಕರ ಪುರಾಣ್ಗೇನೋ ನನಗೇನೋ ಡೌಟು ಹೋಗೋದು. ಬೇರೆಯವ್ರಿಗೂ ಮಾರ್ಚ್ಗೂ ಡೌಟೇ, ನೋಡಬೇಕು ಅದು ಯಾರಿಗೂ ಹೋಗುತ್ತೆ ಅಂತ, ಅದು ಗೊತ್ತಿಲ್ಲ. ಮತ್ತು RR ಬಂದುಬಿಟ್ಟು ಫಸ್ಟ್ ಸ್ಟಾರ್ಟಿಂಗು ಅವ್ರದ್ದು ಓಪನಿಂಗು ಚೆನ್ನಾಗಿ ಕೊಡ್ತಾರೆ. ಈ ಕಡೆ ಜೈಶ್ವಲ್, ಆ ಕಡೆ ಯಾರವರು ಅವ್ರ ಹೆಸರೇನಪ್ಪ, ಸೂರ್ಯವಂಶನೇ ಯಾರು, ಒಳ್ಳೆ ಸ್ಟಾರ್ಟ್ ಅನ್ನೋದು ಕೊಡ್ತಾರೆ. ಅವ್ರು ಏನು ಗುರು ಅವ್ರು ಹೊಡೆದಿದ್ದು ಫಸ್ಟ್ ಬಾಲ್ 6 ಹೊಡೆದ್ರು, ಚೆನ್ನಾಗಿ ಹೊಡೆದ್ರಪ್ಪ 6. ಅದು ಏನು ಕಾನ್ಫಿಡೆನ್ಸಿಂದ ಹೊಡೆದ್ರೆ ಹೇಳು. ಶಾರ್ದೂಲ್ ಠಾಕೂರ್ಗೆ ಅದು ಒಳ್ಳೆ ಸೀನಿಯರ್ ಬೌಲರು, ಎಕ್ಸ್ಪೀರಿಯನ್ಸ್ ಬೌಲರು, ಸ್ಲಾಟಲ್ಲಿ ಹಾಕಿದ ತಕ್ಷಣ ಎತ್ತಿ ಬಿಸಾಕಿದ್ರು ಅವ್ರು 3 6 ಹೊಡೆದ್ರು ಅವ್ರು. ಇನ್ಫ್ಯಾಕ್ಟ್ ನಿಜವಾಗ್ಲೂ ಒಳ್ಳೆ ಕಾನ್ಫಿಡೆನ್ಸ್ ಅಂದರೆ ಚಾನ್ಸು ಬಂತು ಅವ್ರಿಗೆ. ಅಂದರೆ ನೋ ಮ್ಯಾನ್ಸ್ ಲ್ಯಾಂಡ್, ಅಂದರೆ ಈ ಬಾಲ್ ಯಾರೋ ಫೀಲ್ಡರ್ಸ್ ಯಾರೂ ಇಲ್ಲ ಅಂತ ಹತ್ರ ಬಾಲ್ ಬಿತ್ತು. ಒಂದು 2 ಸಲಿನೂ ಹಂಗಾಯ್ತು. ಅವರಿಂದನೂ ಒಳ್ಳೆ ಕಾಂಟ್ರಿಬ್ಯೂಷನ್. ಎಷ್ಟು 17 ಬಾಲ್ಗೂ ಏನು 32 ರನ್ನು. ಈ ಕಡೆ ಜೈಶ್ವಲಿಂದ ಅವರಿಬ್ಬರು ಆಡ್ತಾಯಿದ್ರೆ ಆರಾಮಾಗಿ RR ಮ್ಯಾಚ್ ಗೆಲ್ತಾರೆ ಅಂದ್ಕೊಂಡೆ. ಇಟ್ಸ್ ನೋ ಅವ್ರ ಕೈಲಿ ಆಗಿಲ್ಲ ಮಾಡೋಕ್ಕೆ. ಮತ್ತು ನೆಕ್ಸ್ಟ್ ಅವ್ರು ಔಟ್ ಆಗಿದ ತಕ್ಷಣ ನಿತೀಶ್ ರಾಣಾ ಬರ್ತಾರೆ, ಒಂದು 6 ಹೊಡಿತಾರೆ, ಅವರು ಇಡ್ಸ್ಕೊ. ಆ ರೀತಿ ಪರಾಗ್ ಬಂದರು, ಅವ್ರು ಸ್ವಲ್ಪ ಹೊಡೆದ್ರು ಗಾನ್. ಮತ್ತು ನಿತೀಶ್ ರಾಣಾ ಬರ್ತಾರೆ, ನಿತೀಶ್ ರಾಣಾ ಬಂದು ಮತ್ತೆ ಪರಾಗ್ ಬರೋದಲ್ಲ, ಹೆಂಗರು ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಆ ರೀತಿ ಆಯಿತು. ಲಾಸ್ಟ್ ಮೇ ಬಿ 4 ಓವರ್ಗೇನೋ 24 ಬಾಲ್ 30 ಬೇಕಾಗಿತ್ತೇನಪ್ಪ. ಅವೇಸ್ ಖಾನ್ ಅಲ್ಲಿ ಬರ್ತಾರೆ 17ನೇ ಓವರು 18ನೇ ಓವರು, ಒಳ್ಳೆ ಕಂಟ್ರೋಲ್, 2 ವಿಕೆಟ್ ತೆಗಿತಾರೆ, 5 ರನ್ ಕೊಡ್ತಾರೆ. ನಿಜವಾಗ್ಲೂ ಅವೇಸ್ ಖಾನ್ ಅಂತೂ ಫುಲ್ ಮೆಚ್ಕೊಬೇಕು. ಅವೇಸ್ ಖಾನಿಂದನೇ ಸ್ವಲ್ಪ ಮ್ಯಾಚು LSG ಅವರು ಗೆದ್ದಿದ್ದು ಅಂತ ಹೇಳಬೇಕು. ಅವ್ರೇನಾದ್ರು ಅವರು ಸ್ವಲ್ಪ ಒಂದು 10 ರನ್ ನೋಡ್ಸ್ಕೊಂಡಿದ್ದು ಆರಾಮಾಗಿ ಗೆಲ್ಲುವರು RR. ಅದು ಏನೋ RR ಅವ್ರ ಕೆಲಸನೇ ಇಷ್ಟ. ಬರ್ತಾರೆ ಲಾಸ್ಟ್ವರೆಗೂ ಬರ್ತಾರೆ, 10ರವರೆಗೂ, ಲಾಸ್ಟಲ್ಲಿ ಬಿಟ್ಕೊತಾರೆ. ಅಯ್ಯ ಹೋದ್ಸಲಿ DC ಮೇಲೇನೂ ಹಂಗೆ ಆಯಿತು, ಈಗ LSG ಮೇಲೇನೂ ಹಂಗೆ ಆಯಿತು. ಒಂಥರ ಇವರು ಇವಾಗ RR CSK ಸಮ ಅಂದ್ಕೊಳ್ಳಿ, CSKಗೆ ಸಮ. ಅವ್ರಿಗೂ ಇವಾಗ ಸ್ವಲ್ಪ ಚಾನ್ಸಸ್ ಕಮ್ಮಿ ಏನು ಪ್ಲೇಯರ್ಸ್ ಬರೋಕ್ಕೆ. ಅಲ್ಲಿಂದ ಅವೇಸ್ ಖಾನ್ ಮಾಡ್ತಾರಲ್ಲ ಓವರು, ಅಲ್ಲಿಂದ 3 ಓವರು ಫುಲ್ ಕಂಟ್ರೋಲ್. 3 ಓವರ್ಗೆ 21 ರನ್ನೇನೋ ಬೇಕಾಗಿರುತ್ತೆ, 19 ರನ್ನೇನೋ ಓಡಿಸ್ಕೊತಾರೆ ಅಷ್ಟೇ. ಲಾಸ್ಟ್ ಓವರ್ ಬಂದುಬಿಟ್ಟು ಹರ್ಷದ್ ಖಾನ್ ಒಳ್ಳೆ ಬೌಲಿಂಗ್ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ ಆರಾಮಾಗಿ ಮ್ಯಾಚ್. 6 ರನ್ನೇನೋ ಕೊಟ್ರಪ್ಪ. ಇನ್ಫ್ಯಾಕ್ಟ್ 8 ರನ್ನೇನೋ ಬೇಕಾಗಿರುತ್ತೆ, 6 ರನ್ ಕೊಟ್ಟರು, ಮ್ಯಾಚ್ ಆರಾಮಾಗಿ ಗೆಲ್ಬಿಟ್ರು. ನೋಡಿ, ಎನಿಥಿಂಗ್ ಈಸ್ ಪಾಸಿಬಲ್ ಇನ್ ಕ್ರಿಕೆಟ್ ಅಂತ ಹೇಳ್ಬೋದು. ಇಟ್ಸ್ ಓಕೆ, ಇಲ್ಲಿ ಮುಗೀತಪ್ಪ ಪ್ರಿವ್ಯೂ. ಇವಾಗ ನಾವು ಇಟ್ಸ್ ಟೈಮ್ ಟು ಟಾಕ್ ಅಬೌಟ್ ಮ್ಯಾಚ್ ಪ್ರಿವ್ಯೂಸ್ ಆನ್ ಟುಡೇ ಮ್ಯಾಚ್ ಪ್ರಿವ್ಯೂಸ್. ಫಸ್ಟ್ ಮ್ಯಾಚು ನಮ್ಮ RCB ವರ್ಸಸ್ ಪಂಜಾಬ್. ಒಳ್ಳೆ ರಿವೆಂಜ್ ಅಂತ ಹೇಳ್ಬೋದು RCBಗೆ. ಅಂದರೆ RCB ಒಳ್ಳೆ ರಿವೆಂಜ್ ತೊಗೊಬೋದು PBSK ಮೇಲೆ. ನಮ್ಮ ಚಿನ್ನಸ್ವಾಮಿದಲ್ಲಿ ಅವ್ರಿಗೊಂದು ಸೋಲ್ಸಿದ್ರು. ಇವತ್ತು ನಮ್ಮ RCB ಅವರಲ್ಲಿ ಒಳ್ಳೆ ಸೋಲನ್ನು ಹತ್ಕೊಳ್ಬೇಕಂದ್ರೆ ಅವ್ರಿಗೆ ಮೈನಸ್ ಇದು ಮಾಡಿಸ್ಬೇಕು ಅವ್ರಿಗೆ 100. ಆ ರೀತಿ ಕೊಡ್ತಾರಾ ನಮ್ಮ RCB? ಕೊಡ್ತಾರಾ ಇಲ್ವಾ? ಕಾಮೆಂಟ್ ಮಾಡಿ ತಿಳಿಸಿ ನೀವು, ಮರಿಬೇಡಿ. ನನ್ನ ಪ್ರಕಾರ ಇದು RCBಗೆ ಬಂದುಬಿಟ್ರೆ ಏನಾದರೂ ಚೇಂಜಸ್ ಮಾಡ್ತಾರೆ ಅಂದರೆ ನನ್ನ ಪ್ರಕಾರ RCB ಅದೇ ಟೀಮ್ ಇಕ್ಕೊಂಡು ಹೋಗ್ತಾರೆ ನಾವಪ್ಪ, ಗೊತ್ತಿಲ್ಲ. ನಾವು ಹೇಳ್ತಾಯಿದ್ದೀವಿ ಎಷ್ಟು ಸಲ, ಅವರು ಮಾತಾಡ್ತಾರೆ, ಎಷ್ಟು ಜನ ಹೇಳ್ತಾರೆ ಯೂಟ್ಯೂಬಲ್ಲಿ, ಅವರು ಹೇಳ್ತಾರೆ, ಇವರು ಹೇಳ್ತಾರೆ RCB ಚೇಂಜಸ್ ಮಾಡ್ಬೋದು ಈ ಮ್ಯಾಚ್ಗೆ ಒಂದು ಅಂತ. ನೋಡಿದ್ರೆ ಅದೇ ಟೀಮ್ ಪಡೆದಾರು ಬರ್ತಾನೆ, ನೋ ಇಟ್ಸ್ ಸೇಮ್ ಟೀಮ್ ಅಂತಾರೆ. ಅದು ಏನೋ ನೋಡಬೇಕು. ಲಿವಿಂಗ್ಸ್ಟೋನ್ ತೆಗಿತಾರ ಇವತ್ತು, ತೆಗಿಯಲ್ವಾ? ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ಲಿವಿಂಗ್ಸ್ಟೋನ್ನ ಆಡಿಸ್ತಾರೆ ಅನಿಸ್ತಾಯಿದೆ. ಯಾಕೆಂದರೆ ಅವ್ರದ್ದು ಹೋದ್ಸಲಿ ಪಂಜಾಬಲ್ಲಿ ಆಡಿದ್ರು, ಪಿಚ್ ಚೆನ್ನಾಗಿ ಗೊತ್ತೇ ಇರುತ್ತೆ ಅವ್ರಿಗೆ ಅಂತ. ಆಡಿಸ್ಬೋದು ಅನಿಸ್ತಾಯಿದೆ, ಲಿವಿಂಗ್ಸ್ಟೋನಲ್ಲಿ ಆಡಿಸ್ಬೋದು ಅನಿಸ್ತಾಯಿದೆ. ನನ್ನ ಪ್ರಕಾರ ತೆಗೆದ್ರೆ ನನಗೇನೋ ಇದೆ. ಅಲ್ಲಿ ಜಕೋಬಿತಲ್ಲಿ ನಡೆಸಿದ್ರೆ, ನಿಜವಾಗ್ಲೂ ಜಕೋಬಿತಲ್ಲಿ ನಡೆಸಿದ್ರೆ ಒಳ್ಳೆ ಗುರು. ಏನು ಜಕೋಬಿತಲ್ಲಿ ನಡೆಸಿದ್ರೆ ವಿಕೆಟು ನಿಲ್ಲಿಸ್ತಾರೆ, ಸ್ವಲ್ಪ ರನ್ನು ಹೊಡಿತಾರೆ. ಈ ಲಿವಿಂಗ್ಸ್ಟೋನ್ ಹಂಗೆಲ್ಲ ಬರ್ತಾರೆ, ಹೊಡಿಯೋಕ್ಕೆ ಹೋಗ್ತಾರೆ, ಎಲ್ಲ ಕ್ಯಾಚ್ ಔಟ್ ಆಗ್ತಾರೆ. ಹೆಂಗಂದ್ರೆ ಹಂಗೆ ಆಡ್ತಾರೆ, ಬಿತ್ತಲ್ಲಾದರೂ ನೋಡ್ಕೊಂಡು ಆಡ್ತಾರೆ, ವಿಕೆಟು ನಿಲ್ಲಿಸ್ತಾರೆ ಅಂತ ನನ್ನ ಒಪಿನಿಯನ್ ಗುರು. ನಿಮ್ಮ ಒಪಿನಿಯನ್ ಏನಾದರೂ ಇದ್ದರೆ ಕಾಮೆಂಟಲ್ಲಿ ಮಾಡಿ. ನನ್ನ ಒಪಿನಿಯನ್ ಗುಡ್ಡ ಬ್ಯಾಡ್ ಅನ್ನೋದು ನೀವು ಕಾಮೆಂಟಲ್ಲಿ ನಾನು ಹೇಳಿ ತಿಳಿಸಿ.
ಇಟ್ಸ್ ಗುಡ್ ಆರ್ ಬ್ಯಾಡ್. ನನ್ನ ಪ್ರಕಾರ ಟಿಮ್ ಡೇವಿಡ್ ಒಂದು 4 ವಿಕೆಟ್ ಬರಬೇಕು ಅನಿಸ್ತಾ ಇದೆ ಗುರು ನನಗೇನು. ಟಿಮ್ ಡೇವಿಡ್ ಆಡ್ತಾ ಇರೋ ಫಾರ್ಮಲ್ಲಿ ನೋಡಿದ್ರೆ 4 ಬಂದರೆ ಅವ್ರು ಬಾಲ್ಸ್ ತುಂಬ ಸ್ವಲ್ಪ ಫೇಸ್ ಮಾಡೋದು ಬಿಡಬೇಕು, ಅವಾಗ ರನ್ಸ್ ಇನ್ನೂ ಬರುತ್ತೆ. ಅವ್ರು ಬರ್ತಾಯಿದ್ದಾರೆ ಲಾಸ್ಟಲ್ಲಿ, ಬಾಲ್ಸ್ ಸ್ವಲ್ಪ ಕಮ್ಮಿ ಫೇಸ್ ಮಾಡ್ತಾಯಿದ್ದಾರೆ, ಅದ್ರಗೋಸ್ಕರ ಬರ್ತಾಯಿದ್ದಾರೆ. ಅವ್ರೇನೋ ಆಡ್ತಾಯಿದ್ದಾರೆ, ಬಾಲ್ ಸ್ವಲ್ಪ ಕಮ್ಮಿ ಸಿಗ್ತಾಯಿದೆ ಫೇಸ್ ಮಾಡೋಕ್ಕೆ, ಅದ್ರಗೋಸ್ಕರ ಸ್ವಲ್ಪ ಅವರು ಸ್ಕೋರ್ ಅನ್ನೋದು ಕಮ್ಮಿ ಬರ್ತಾರೆ. ಅವ್ರೇನಾದ್ರು ಮುಂದ್ಗಡೆ ಬಂದರೆ ಪಕ್ಕ ಅವರು ಹೊಡಿತಾರೆ ಅಂತ ನನಗೆ ಒಂದು ಗಟ್ ಫೀಲಿಂಗ್ ಇದೆ ಅವರು. ನಂಗೆ ಗೊತ್ತಂಗೆ ಇದು ಇನ್ನೊಂದು ಏನಂದರೆ ಸಾಲ್ಟು ವಿರಾಟು ಓಪನ್ ಮಾಡ್ತಾರೆ, ಓಕೆ, ಮತ್ತು ಅವರು ಆಗಿದ ತಕ್ಷಣ ಪಡಿದಾರ್ ಬರಬೇಕು ಅಂತ ನನಗೆ ಇದೆ. ಅಂದರೆ ಅಲ್ಲಿ ಇವರು ಯಾರು ಪಡಿಕಲ್ಲು ಅವ್ರು ಯಾರು ಬೇಡ, ಪಡಿದಾರ್ ಬರಬೇಕು ಅಂತಿದೆ. ಅವ್ರು ನೋಡಿ ಈ ಸಲ ಎಲ್ಲಿ 4th ಮೆಂಬರಾಗೇನೋ ಬರ್ತಾ ಇರ್ತಾರೆ, ಆದರೆ ಏನು ಪರ್ಫಾರ್ಮೆನ್ಸ್ ಇಲ್ಲ. ಹೋದ ಸಲ ನೋಡಿ ಅವರು ಒಂದು ವಿಕೆಟ್ ಆಗಿದ ತಕ್ಷಣ ಬರ್ತಾಯಿದ್ರು, ಬರೋರು ರಪ್ಪ ಅಂತ 6 ಹೊಡೆಯೋರು 50 ಹಂಗೆ, ಮತ್ತು ಔಟ್ ಹೋಗ್ತಾಯಿದ್ರು ಆ ರೀತಿ. ಮತ್ತು ಬೌಲಿಂಗಲ್ಲಿ ಬಂದರೆ ಬೌಲಿಂಗ್ ಮಾತ್ರ ನಮ್ಮದು ಸೂಪರ್ ಅಂತ ಹೇಳ್ಬೋದು. ಬೌಲಿಂಗಲ್ಲಿ ಏನು ಚೇಂಜಸ್ ಬೇಡ. ಈ ಕಡೆ ಕೃಣಾಲ್ ಪಾಂಡ್ಯನ ಚೇಂಜ್ ಮಾಡಿಸ್ಬೇಕು ಅನಿಸ್ತದೆ. ಕೃಣಾಲ್ ಪಾಂಡ್ಯ ಅವ್ರು ಚಿನ್ನಸ್ವಾಮಿಗೆ ಬಂದಾಗ ಆಡ್ತಾಯಿಲ್ಲ, ಹವೆ ಗೇಮ್ಸ್ಗೆ ಹೋದಾಗ ಆಡ್ತಾಯಿದ್ದಾರೆ. ಹವೆದಲ್ಲಿ ಕೃಣಾಲ್ ಪಾಂಡ್ಯ ಬೆಸ್ಟ್ ಅನ್ಕೊತೀನಿ. ಹೋಮ್ಸ್ಗೆ ಬಂದಾಗ ಸಪ್ನಿಲ್ಲ ಬೇರೆಯವ್ರನ್ನೆಲ್ಲಾದರೂ ಟ್ರೈ ಮಾಡ್ಬೋದು RCB. ಅದು ಅವ್ರಿಗೆ ಮ್ಯಾನೇಜ್ಮೆಂಟ್ ಬಿಟ್ಟಿದ್ದು. ನಾವು ಎಷ್ಟಾದ್ರು ಹೇಳ್ಬೋದು, ನಮ್ಮ ಮಕ್ಕಳು ಚೇಂಜ್ ಮಾಡಬೇಕಲ್ಲ ಮ್ಯಾನೇಜ್ಮೆಂಟ್. ಆ ಕಡೆ ಪಂಜಾಬ್ ಬಂದುಬಿಟ್ರೆ, ಪಂಜಾಬ್ ಅವರು ಹೋದ ಸಲ ನಮ್ಮ ಬೌಲಿಂಗ್ಗೆ ಇದಾಗಿದ್ದಾರೆ, ಅಂದರೆ ನಮ್ಮ ಬೌಲಿಂಗ್ಗೆ ಸ್ವಲ್ಪ ಕಷ್ಟ ಬಿದ್ದಿದ್ದಾರೆ. ನಾವೆಲ್ಲ ಹೊಡೆಯೋಕ್ಕೆ ಹೋಗಿ ಇದು ಎಜ್ಗೆ ಸ್ವಲ್ಪ ಬ್ಯಾಟ್ ಮಿಡ್ಲ್ ಆಗ್ದಿರ ಔಟ್ ಆಗಿರೋದು. ಇನ್ನು 6 ವಿಕೆಟ್ ಬಿಟ್ಕೊಂಡು, ಅಂದರೆ ಅವ್ರಿಗೆ ಬೌಲರ್ಸ್ಗೆ ಸ್ವಲ್ಪ ತೆಂಕ್ಲಾಡಿಲ್ಲ, ಆ ರೀತಿ ಆಡಿದ್ರು. ನೋಡ್ಬೋದು ಯಾವ ರೀತಿ ಆಗುತ್ತೆ ಅಂತ. ಇವತ್ತು ಮ್ಯಾಚು ನನ್ನ ಪ್ರಕಾರ RCB ರಿವೆಂಜ್ ತಗೊತಾರೆ ಅನಿಸ್ತಾ ಇದೆ. ನಿಮ್ಮ ಪ್ರಕಾರ ಏನು ಮಾಡ್ತಾರೆ ಹೇಳಿ? ಪಕ್ಕ ಟಾಸ್ ಗೆದ್ದವರು ಬ್ಯಾಟಿಂಗ್ ಮಾಡ್ಬೋದು ಅನಿಸ್ತಾ ಇದೆ ನನಗೆ. ಪಂಜಾಬ್ ಟಾಸ್ ಗೆದ್ರೆ 100% ಇವತ್ತು ಬ್ಯಾಟಿಂಗ್ ಅನಿಸ್ತಾ ಇದೆ ಅವ್ರ ಗ್ರೌಂಡಲ್ಲಿ. RCB ಟಾಸ್ ಗೆದ್ರೆ 100% ಬೌಲಿಂಗ್ ಅನಿಸ್ತಾ ಇದೆ ನನ್ನ ಒಪಿನಿಯನ್ ಪ್ರಕಾರ. ನಿಮ್ಮ ಒಪಿನಿಯನ್ ಹೇಳಿ, ಯಾವ್ದು ತಗೊಳ್ಬೋದು ಏನು ಅಂತ. ಓಕೆ, ಇದಿರ್ಬೋದು. ನಾಳೆ ಮ್ಯಾಚ್ ಆದಮೇಲೆ ಇನ್ನೂ ಸ್ವಲ್ಪ ಮಾತಾಡೋಣ RCB ಮತ್ತು ರಿವ್ಯೂ ಬಗ್ಗೆ. ಓಕೆ, ರಿವ್ಯೂ ಇಲ್ಲಿಗೆ ಮುಗೀತು. ಈಗ ಬಂದುಬಿಟ್ರೆ ಸೆಕೆಂಡ್ ಮ್ಯಾಚ್, ಮುಂಬೈ ಇಂಡಿಯನ್ಸ್ ವರ್ಸಸ್ CSK. CSKಗೆ ಮಾತ್ರ ಇದು ಮಸ್ಟ್ ವಿನ್ ಗೇಮ್ಗಳು. MI 6 ಪಾಯಿಂಟ್ಸಲ್ಲಿದ್ದಾರೆ ನಾವು ಟೇಬಲಲ್ಲಿ, ಪಾಯಿಂಟ್ಸ್ ಟೇಬಲಲ್ಲಿ. CSKಗೆ ಮಾತ್ರ ಇದು ಮಸ್ಟ್ ವಿನ್ನು. MI ಗೆದ್ರೆ CSK ಒಂದು ಆಲ್ಮೋಸ್ಟ್ ಪ್ಲೇಆಫ್ಸಿಂದ ಎಲಿಮಿನೇಟೆಡ್ ಅಂತ ಹೇಳ್ಬೋದು. MI ಗೆದ್ರೆ MI ಅವ್ರಿಗೆ ಸ್ಟಿಲ್ ಇನ್ನೂ ಸ್ವಲ್ಪ ಅವ್ರಿಗೆ ಏನು ಚಾನ್ಸ್ ಇನ್ನೂ ಸ್ವಲ್ಪ ಹೈ ಆಗುತ್ತೆ. ಈ ಕಡೆ CSKಗೆ ಬಂದರೆ ಏನಾದರೂ ಚೇಂಜ್ ಇರುತ್ತೆ ಅಂದರೆ ನನ್ನ ಪ್ರಕಾರ ಬ್ರೆವಿಸ್ ರಿಪ್ಲೇಸ್ಮೆಂಟಾಗಿ ಜಾಯ್ನ್ ಆಗಿದ್ದಾರೆ. ಬ್ರೆವಿಸ್ 100% ಆಡಿಸ್ಬೋದು ಅನಿಸ್ತಾ ಇದೆ. ಇವತ್ತು ಆಡಿಸ್ತಾರೆ ಬ್ರೆವಿಸ್ನ. CSK ನೋಡಿದ್ರೆ ಅವ್ರದ್ದು ಬ್ಯಾಟಿಂಗೇ ಸ್ವಲ್ಪ ಕಷ್ಟ, ಅಂದರೆ ಬ್ಯಾಟಿಂಗೇ ಸ್ವಲ್ಪ ಹೋಗಿದ್ದಿತ್ತು. ನೋಡಬೇಕು, ಹೋದ್ಸಲಿ ಪರವಾಗಿಲ್ಲ ಸ್ವಲ್ಪ ಆಡಿದ್ರು. ಅವ್ರು ಯಾರೋ ಹೊಸಬ್ರು ಓಪನರ್ ಬಂದರು, ಸ್ವಲ್ಪ ಚೆನ್ನಾಗಿ ಆಡಿದ್ದಾರೆ. ನನ್ನ ಪ್ರಕಾರ ನನಗೇನೋ ಒಂದು ಫೀಲಿಂಗ್ ಹೇಳ್ತಾ ಇದೆ, MI ಗೆಲ್ಲತ್ತೆ ಈ ಮ್ಯಾಚು ಅಂತ. ನೋಡಬೇಕು ಯಾವ್ದು ಗೆಲ್ಲತ್ತೆ ಅಂತ. ನಿಮ್ಮ ಪ್ರಕಾರ ನಿಮ್ಗೆ ಯಾವ್ದು ಗೆಲ್ಲತ್ತೋ ಕಾಮೆಂಟ್ ಮಾಡಿ ತಿಳಿಸಿ, ನೋಡೋಣ ಯಾವ್ದು ಗೆಲ್ಲತ್ತೆ ಅಂತ. ಬ್ರೆವಿಸ್ 100% ಮ್ಯಾಚಲ್ಲಿ ಆಡಿಸಿದ್ರೆ ಪಕ್ಕ ಹೊಡಿತಾರೆ ಬರೋ. ನನಗೇನೋ ಕಾನ್ಫಿಡೆನ್ಸ್ ಇದೆ ಬ್ರೆವಿಸ್ನ ಮ್ಯಾಚಲ್ಲಿ ಆಡಿಸಿದ್ರೆ. ಆ ಕಡೆ ಇನ್ನು ಬೇರೆ ಅವ್ರ CSK ಬೌಲಿಂಗು ಚೆನ್ನಾಗಿದೆ, ಓಕೆ. ಸ್ಪಿನ್ನಿಂಗ್ ಅಟ್ಯಾಕ್ ಇದೆ, ನೋಡಬೇಕು ಯಾವ ರೀತಿ ಮಾಡ್ತಾರೆ ಏನು ಅಂತ. ಇವತ್ತು ಅದು ಇರೋದು ಮುಂಬೈಯಲ್ಲಿ. ಮೊದಲೇ ಅದು ಬ್ಯಾಟಿಂಗ್ ಪಿಚ್ಚು ಮುಂಬೈ, ಅಂದರೆ ಚೆನ್ನಾಗಿ ಸ್ಕೋರ್ ಬರೋ ಪಿಚ್ ಅದು. ನೋಡಬೇಕು ಯಾವ ರೀತಿ CSK ಪರ್ಫಾರ್ಮ್ ಮಾಡ್ತಾರೆ ಅಂತ. ಮುಂಬೈಗೆ ಬಂದುಬಿಟ್ರೆ, ಈ ಕಡೆ ಮುಂಬೈ ಕಡೆ ಏನಂದರೆ ಒಂದೇ ಒಂದು ಅವ್ರು ಓಪನಿಂಗ್ ಕೊಡ್ತಾಯಿರೋರು, ಚೆನ್ನಾಗಿ ಸ್ಟಾರ್ಟ್ ಕೊಡ್ತಾಯಿಲ್ಲ. ಈ ಕಡೆ ರೋಹಿತ್ ಶರ್ಮಾ ಬರ್ತಾರೆ, ಒಂದು 10-20 ರನ್ ಹೊಡಿತಾರೆ, ಔಟ್ ಹೋಗ್ತಾಯಿದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದು ಔಟ್ ಆಗಿಬಿಟ್ಟು ಹೋಗ್ತಾರೆ. ರಿಕಲ್ಟನ್ನು ಅವ್ರೇನು ಕನ್ಸಿಸ್ಟೆಂಟ್ ಅವರು ಇಲ್ಲಪ್ಪ. ಅದು ಯಾವುದೋ 1-2 ಮ್ಯಾಚ್ ಆಡಿದ್ರು, ಮತ್ತು ಅವ್ರ ಕೈ ಕನ್ಸಿಸ್ಟೆಂಟ್ ಇಲ್ಲ. ಈ ಕಡೆ ಜಾಕ್ಸ್ ನೋಡಿದ್ರೆ ಹೋದ್ಸಲಿ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡ್ರು ಜಾಕ್ಸ್ ನಂಗೆ ಗೊತ್ತಂಗೆ ಇವತ್ತು ಆಡ್ಬೋದು ಅನಿಸ್ತಾ ಇದೆ. ಏನಂದರೆ ಜಾಕ್ಸ್ ಬೌಲಿಂಗ್ಗೆ ಇವತ್ತು ನನಗೆ ಜಾಕ್ಸ್ ಬೌಲಿಂಗ್ ಕೊಡೋಲ್ಲ ಅನಿಸುತ್ತೆ, ಅವ್ರಿಗೆ ವಿಕೆಟ್ ಬರೋಲ್ಲ ಅನಿಸುತ್ತೆ ಇವತ್ತೇ ಜಾಕ್ಸ್ಗೆ. ನೋಡಬೇಕು ಏನು ಮಾಡ್ತಾರೆ. ಬ್ಯಾಟಿಂಗ್ ಮಾತ್ರ ಆಡ್ತಾರೆ ಅನಿಸ್ತಾ ಇದೆ ಜಾಕ್ಸ್. ಇನ್ನು ಸೂರ್ಯಕುಮಾರು, ತಿಲಕ್ ವರ್ಮಾ, ಓಕೆ ಫೈನ್. ತಿಲಕ್ ವರ್ಮಾ ಚೆನ್ನಾಗಿ ಆಡ್ತಾಯಿದ್ದಾರೆ, ಸೂರ್ಯನೂ ಪರವಾಗಿಲ್ಲ ಆಡ್ತಾಯಿದ್ದಾರೆ. ಹಾರ್ದಿಕ್ ಪಾಂಡ್ಯ ಬೌಲಿಂಗು
ಆಗ್ತಾಯಿದ್ದಾರೆ, ಬ್ಯಾಟಿಂಗು ಆಗ್ತಾಯಿದ್ದಾರೆ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ನನ್ನ ಪ್ರಕಾರ ಇಲ್ಲಿ ನನ್ನ ಪ್ರೆಡಿಕ್ಷನ್ ಏನು ಅಂದರೆ ಇವತ್ತು RCB MI ಇದು ಗೆಲ್ಲತ್ತೆ ಅಂತ ನನ್ನ ಪ್ರೆಡಿಕ್ಷನ್. ನಾನು ಹೇಳ್ತಾ ಇರೋದು. ನಿಮ್ಮ ಪ್ರಕಾರ ಯಾವ್ದು ಗೆಲ್ಲತ್ತೋ ಕಾಮೆಂಟ್ ಮಾಡಿ ತಿಳಿಸಿ. ಇದಾಗಿರುತ್ತೆ ವಿಡಿಯೋದಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾಳೆ ಮ್ಯಾಚ್ ನಡೆದಾದ ಮೇಲೆ ರಿವ್ಯೂ ಮಾತಾಡ್ಕೊಂಡು. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.